ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 100ಕ್ಕೆ 60% ಅಷ್ಟು ಕಾಯಂ ಅಲ್ಲದೆ ಇರತಕ್ಕಂಥ ಕಾರ್ಮಿಕರು ನೌಕರರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವರು ಬಿ ಹುದ್ದೆಯಿಂದ ಹಿಡಿದು ಡಿ ಗುಂಪಿನ ಹುದ್ದೆಗಳ ತನಕ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಬಿ ಗ್ರೇಡ್, ಸಿ ಗ್ರೇಡ್, ಡಿ ಗ್ರೇಡ್ ಈ ಎಲ್ಲ ಗುಂಪುಗಳಲ್ಲೂ ಕೂಡ ಇವತ್ತು ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾಯಂ ಅಲ್ಲದ ನೌಕರರು ಬೇರೆ ಬೇರೆ ಹೆಸರುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಗುತ್ತಿಗೆ, ಹೊರಗುತ್ತಿಗೆ, ದಿನಗೂಲಿ, ಆಮೇಲೆ ಮತ್ತೆ ನೇರ ಪಾವತಿ ಮತ್ತು ಇನ್ಸೆಂಟಿವ್ ಈ ತರದ ಹೆಸರುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರ ನಡೀತಾ ಇರೋದೇನೆ ಬಹುಶಃ ಈ ಕಾಯಂ ಅಲ್ಲದ ನೌಕರರು ಅಂತ ಹೇಳಿದ್ರೆ ಬಹುಶಃ ಏನು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಆ ರೀತಿಯಲ್ಲಿ ಸರ್ಕಾರದ ತನ್ನ ಆಡಳಿತ ಏನು ನಡೆಸ್ತದೆ ಅದನ್ನ ಜನರಿಗೆ ತಲುಪಿಸ್ಲಿಕ್ಕೆ ಅದರ ಮುಖ್ಯ ವಾಹಕರಾಗಿ ಈ ಕಾರ್ಮಿಕರು, ಈ ನೌಕರರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇವರ ಸಂಬಳ ಎಷ್ಟಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಕನಿಷ್ಠ ವೇತನ 18,000 ರೂಪಾಯಿ ಕೊಡ್ತಾ ಇದ್ದಾರೆ. 18,000 ರೂಪಾಯಿಯಿಂದ ಪ್ರಾರಂಭ ಆಗಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 30,000 ರೂಪಾಯಿ. ಸೊ ಈ ತರದ ಒಂದು ಕಡಿಮೆ, ಅತ್ಯಂತ ಕಡಿಮೆ ಒಂದು ಸಂಬಳಕ್ಕೆ ಇವರನ್ನ ದುಡಿಸ್ತಾ ಇದ್ದಾರೆ. ಸೊ ಯಾಕೆ ಈ ರೀತಿಯ ಒಂದು ಸಂದರ್ಭ ಬಂದಿದೆ ಅಂತ ಹೇಳಿದ್ರೆ ಸರ್ಕಾರದ ಒಂದು ಪರಿಕಲ್ಪನೆ ಏನಿದೆ, ತನ್ನ ಒಟ್ಟು ಆದಾಯದ ಒಳಗಡೆ 40% ಹೆಚ್ಚು ಸಂಬಳ ಸವಲತ್ತುಗಳಿಗಾಗಿ ಅದನ್ನ ಉಪಯೋಗಿಸಬಾರದು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ಅವರು ತಗೊಂಡಿದ್ದಾರೆ. ಸೊ ತಗೊಂಡಿರೋ ಹಿನ್ನೆಲೆಯಲ್ಲಿ ಇವತ್ತು ಆರ್ನಳ್ಳಿ ರಾಮಸ್ವಾಮಿ ಅಂತೇಳಿ ಎಸ್.ಎಂ. ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಒಂದು ಆಯೋಗವನ್ನ ರಚನೆ ಮಾಡಿದ್ರು. ಅವರು ಈ ಆಡಳಿತ ಸುಧಾರಣೆ ಹೆಂಗ್ ಮಾಡಬೇಕು ಅಂತೇಳಿ ಹಲವು ತರದ ರೆಕಮೆಂಡೇಶನ್ಸ್ ಅನ್ನ ಕೊಟ್ರು. ಆ ರೆಕಮೆಂಡೇಶನ್ಸ್ ಅಲ್ಲಿ ಏನಂದ್ರೆ ಹೊಸ ಹುದ್ದೆಗಳನ್ನ ಏನು ತುಂಬಬಾರದು ಅಥವಾ ಇರುವಂತ ಉದ್ಯೋಗಗಳನ್ನ ಸ್ಥಗಿತ ಮಾಡಬೇಕು. ಯಾರೆಲ್ಲ VRS ಅಲ್ಲಿ ಹೋಗ್ತಾರ ಅವ್ರಿಗೆಲ್ಲ VRS ಕೊಟ್ಬಿಡ್ಬೇಕು. ಡಿಪಾರ್ಟ್ಮೆಂಟ್ ಗಳನ್ನ ಮರ್ಜ್ ಮಾಡಬೇಕು. ಆಮೇಲೆ ಟೋಟಲ್ ಡಿ ಗ್ರೂಪ್ ಅಂತ ಏನಿದೆ ಆ ಇಡೀ ಡಿ ಗ್ರೂಪಿನ ಎಲ್ಲ ಪೋಸ್ಟಿಂಗ್ಸ್ ಅನ್ನು ಕೂಡ ಅಬಲಿಷನ್ ಮಾಡಬೇಕು ಅನ್ನುವಂತ ಒಂದು ತೀರ್ಪನ್ನ ಅವರು ಕೊಟ್ರು. ಅದನ್ನ ನಂತರದಲ್ಲಿ ಎಲ್ಲ ಸರ್ಕಾರಗಳು ಕೂಡ ಅದನ್ನ ಜಾರಿಗೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಅವಾಗ ಆ ರೀತಿ ಪ್ರಾರಂಭ ಆದ್ಮೇಲೆ ನೌಕರರು ರಿಟೈರ್ಡ್ ಆಗ್ತಾ ಇದ್ದಾಗ ಹೊಸಬರನ್ನ ನೇಮಕ ಮಾಡದೇ ಇರುವಂತ ಕಾರಣಕ್ಕೆ ಮತ್ತು ಅಗತ್ಯಗಳ ಆಧಾರದ ಒಳಗಡೆ ಕಾಂಟ್ರಾಕ್ಟ್ ವರ್ಕರ್ಸ್ ಅನ್ನ ಎರಾಬಿರಿಯಾಗಿ ಯಾವುದೇ ಕಂಡೀಷನ್ಸ್ ಆವತ್ತು ಮಾಡ್ಕೊಳ್ಳಾರ್ದೆ, ಯಾವುದೇ ರೀತಿಯ ಒಂದು ಪೂರ್ವಪರ ಆಲೋಚನೆಗಳನ್ನ ಮಾಡ್ಲಾರ್ದೆ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಕ್ರಮಗಳನ್ನ ಅನುಸರಿಸದೇ ತಗೊಳಕ್ಕೆ ಪ್ರಾರಂಭ ಮಾಡಿದ್ರು. ತಗೊಂಡ ನಂತರ ಬಹುತೇಕ ನಮ್ಮ ರಾಜ್ಯದಲ್ಲಿ ವಿದ್ಯಾವಂತ ಯುವಕ ಯುವತಿಯರು ಸರ್ಕಾರಿ ಕೆಲಸ ಇವತ್ತಲ್ಲ ನಾಳೆ ಏನಾರು ಕಂಡು ಬಿಡಬಹುದು ಅಥವಾ ನಮಗೆ ಒಳ್ಳೇದಾಗತ್ತೆ ಅಂತಕ್ಕಂಥ ಭಾವನೆಯಿಂದ ಎಲ್ಲರೂ ಕೂಡ ಬಂದು ಸೇರ್ಕೊಂಡ ಮೇಲೆ ಒಬ್ಬೊಬ್ರು ಕೂಡ ಸಂಘಟಿತರಾಗಿ ತಮ್ಮ ಹಕ್ಕುಗಳನ್ನ ಕೇಳಕ್ಕೆ ಶುರು ಮಾಡಿದ ಕೂಡಲೇ ಮತ್ತೆ ಹಣಕಾಸು ಇಲಾಖೆ ಒಂದು ಸುತ್ತೋಲೆಯನ್ನ ಹೊರಡಿಸ್ತು. ಏನಂತ ಹೇಳಿದ್ರೆ ಯಾರು ನೇರ ಪಾವತಿ ಇದ್ದಾರೆ, ಯಾರು ಗುತ್ತಿಗೆಯಲ್ಲಿದ್ದಾರೆ ಅಥವಾ ಯಾವ್ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ ಎಲ್ಲವನ್ನು ಕೂಡ ಔಟ್ಸೋರ್ಸ್ ಮಾಡ್ಬಿಡ್ಬೇಕು, ಏಜೆನ್ಸಿ ಮಾಡ್ಬೇಕು ಅಂತ ಹೇಳಿ ಅವರು ತೀರ್ಮಾನವನ್ನ ತಗೊಂಡ್ರು. ಅವಾಗ್ಲೂ ಕೂಡ ಏನನ್ನು ಯೋಚನೆ ಮಾಡ್ಲಿಲ್ಲ, ಸಡನ್ಲಿ ಆ ಒಂದು ತೀರ್ಮಾನವನ್ನ ಮಾಡಿದ್ರು. ಅವಾಗ ಯಾರೆಲ್ಲ ಕಾಂಟ್ರಾಕ್ಟ್ ಇದ್ರು ಔಟ್ಸೋರ್ಸ್ ಆದ್ರು, ನೇರ ಪಾವತಿಯಲ್ಲಿರೋರು ಕೂಡ ಔಟ್ಸೋರ್ಸ್ ಆದ್ರು, ಇನ್ಸೋರ್ಸ್ ಅಲ್ಲಿರೋರು ಕೂಡ ಔಟ್ಸೋರ್ಸ್ ಆದ್ರು. ಸೊ ಈಗ ರಾಜ್ಯ ಸರ್ಕಾರ ಬಹುತೇಕ ಹಣವನ್ನ ನೌಕರರಿಂದ ಕೆಲಸ ಮಾಡಿಸ್ತದೆ. ಆದ್ರೆ ಅವ್ರ ಹಣವನ್ನ ಯಾರಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಏಜೆನ್ಸಿಗಳಿಗೆ ಕೊಡ್ತಾ ಇದ್ದಾರೆ. ಬಹುತೇಕ ಹಣ ಏಜೆನ್ಸಿಗಳಿಗೆ ಒಂದು GST ಸ್ವರೂಪದಲ್ಲಿ 18% ಮತ್ತು ಸರ್ವಿಸ್ ಅಂತ ಹೇಳಿ ಅದಕ್ಕೆ 1% ಈ ತರದ ದುಡ್ಡು ಬಹುತೇಕ ಹಣ ಖರ್ಚಾಗ್ತಾ ಇದೆ. ಕೆಲಸ ಮಾಡೋರು ಯಾರೋ, ಹಣ ಕೊಡೋರು ಯಾರೋ, ಲಾಭ ಪಡಿತಾ ಇರೋರು ಯಾರೋ, ಈ ತರದಲ್ಲಿ ಇವತ್ತು ರಾಜ್ಯ ಸರ್ಕಾರದ ಈ ಕಾಂಟ್ರಾಕ್ಟ್ ವರ್ಕರ್ಸ್ ಸಿಸ್ಟಮ್ ಇದೆ. ಸೊ ಅದಕ್ಕೆ ನಾವು CITU ಇಂದ ಇದು ಕರೆಕ್ಟ್ ಅಲ್ಲ, ಈ ಕಾಂಟ್ರಾಕ್ಟ್ ವರ್ಕರ್ಸ್ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಸರಿಯಾದಂತ ವೇತನ ಕೊಡಬೇಕು, ಸೇವಾ ಭದ್ರತೆಯನ್ನ ಕೊಡಬೇಕು ಅಂತ ನಾವು ಹಲವು ವರ್ಷಗಳಿಂದ ಹೋರಾಟ ಮಾಡ್ತಾ ಇದೀವಿ. ನಾವು ಹೇಳ್ತಾ ಇರೋದೇನು, ಇವತ್ತು ಸರ್ಕಾರನೇ ಕೊಟ್ಟಿರುವಂತ ಒಂದು ಅಂಕಿಅಂಶದ ಪ್ರಕಾರ 3 ಲಕ್ಷ ಚಿಲ್ಲರೆ ಜನ ಇವತ್ತು ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಇದ್ದಾರೆ, ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಅಂಕಿಅಂಶವನ್ನ ಕೊಟ್ಟಿದ್ದಾರೆ. ಸೊ ನಮ್ಮನ್ನ ಕೇಳಿದ್ರೆ ಇನ್ನೂ ಕೂಡ ಹೆಚ್ಚಿದೆ ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಎಲೆಕ್ಟ್ರಿಸಿಟಿ KPTCL, KPCL ಮತ್ತು ಎಸ್ಕಾಮ್ಸ್ ಗಳಲ್ಲೇನೆ ಹೆಚ್ಚು ಕಡಿಮೆ 1 ಲಕ್ಷ ಜನ ಕಾಂಟ್ರಾಕ್ಟ್ ವರ್ಕರ್ಸ್ ಇದ್ದಾರೆ.
ಸೊ ಈ ತರ ಒಂದೊಂದು ವಿಭಾಗವನ್ನ ತಗೊಂಡ್ರೆ ಸಾವಿರಾರು ಗಟ್ಲೆ ಜನ ಇವತ್ತು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಈಗ ನಾವು ಫೆಬ್ರವರಿ 12ನೇ ತಾರೀಕಿಗೆ CITU ಒಂದು ಮಾರ್ಗದರ್ಶನದ ಒಳಗಡೆ ಇಡೀ ರಾಜ್ಯದಲ್ಲಿ ಎಲ್ಲ ಗುತ್ತಿಗೆ ಕಾರ್ಮಿಕರು ಕೂಡ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಈ ಪ್ರತಿಭಟನೆ ಅಂತ ಹೇಳಿದ್ರೆ, ನಾವು ನಿರ್ದಿಷ್ಟವಾಗಿ ಕೆಲವು ಡಿಮ್ಯಾಂಡ್ಸ್ ಅನ್ನ ಇದರಲ್ಲಿ ನಾವು ಪೋಸ್ ಮಾಡ್ತಾ ಇದೀವಿ. ನಂಬರ್ 1 ಅಂತ ಏನಂತ ಹೇಳಿದ್ರೆ, ಕಾಯಂ ನೌಕರ, ಇದು ಏನು ಕಾಯಮೇತರ ನೌಕರರು ಅಂತ ಯಾರೆಲ್ಲ ಇದ್ದಾರೋ, ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ ಅಂತ ಹೇಳ್ಬೋದು, ಯಾರೆಲ್ಲ ಇದ್ದಾರೋ ಅವರನ್ನ ಪರ್ಮನೆಂಟ್ ಮಾಡ್ಬೇಕು ಅಂತ ಹೇಳಿ ನಾವು ಕೇಳ್ತಾ ಇದೀವಿ. ಸೊ ಪರ್ಮನೆಂಟ್ ಅಂದ್ರೆ ಹೆಂಗ್ ಮಾಡ್ಬೇಕಪ್ಪ? ಈಗ B ಗ್ರೇಡ್ ಪೋಸ್ಟ್ ಅನ್ನು ಅವರೇ ಮಾಡ್ತಾ ಇದ್ದಾರೆ, ಆಮೇಲೆ ಮತ್ತು C ಗ್ರೇಡ್ ಅವರೇ ಮಾಡ್ತಾ ಇದ್ದಾರೆ, D ಗ್ರೇಡ್ ಕೆಲಸಗಳು ಅವರೇ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಡರ್ ಅಲ್ಲಿ ಬರ್ತಕ್ಕಂತ ಒಂದು ಏನು ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಕೆಲಸ ಮಾಡ್ತಕ್ಕಂತ ಜಿಲ್ಲಾ ಮಟ್ಟದ ಕೆಲವು ಅಧಿಕಾರಿಗಳು ಇದ್ದಾರೆ, ಅವರು ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಇದ್ದಾರೆ. ಅವ್ರಿಗೀಗ ಸರ್ಕಾರ ಹೊಸದಾಗಿ FIR ಅನ್ನ ನೀವೇ ಮಾಡಬಹುದು ಅಂತ ಹೇಳಿ ಒಂದು ಅಧಿಕಾರವನ್ನ ಕೊಟ್ಟಿದೆ. FIR ಮಾಡುವಂತ ಅಧಿಕಾರಿಯು ಕೂಡ ಔಟ್ಸೋರ್ಸ್ ಅಂತ ಹೇಳಿದ್ರೆ ಹೆಂಗ್ ನಡೆಯುತ್ತೆ? ಮತ್ತೆ ಅದೇ ತರದಲ್ಲಿ ಇವತ್ತು ಮಕ್ಕಳ ಸಹಾಯವಾಣಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ, ಅವ್ರಿಗೂ ಕೂಡ FIR ಮಾಡಬಹುದು ಅನ್ನುವಂತ ಒಂದು ನಿರ್ದೇಶನವನ್ನ ಕೊಟ್ಟಿದೆ. ಕೆಲಸ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ, ಆದ್ರೆ FIR ಮಾಡುವಂತವ್ರಿಗೆ ಒಂದು ರಕ್ಷಣೆನೂ ಬೇಕು. ಹಾಗಾಗಿ ನಾವು ಹೇಳ್ತಾ ಇರೋದೇನಂತ ಹೇಳಿದ್ರೆ, ಇದೇ ತರದಲ್ಲಿ ನಮ್ಮ KPTCL ಅಲ್ಲಿ ಕೆಲಸ ಮಾಡ್ತಕ್ಕಂತ ಏನು ಇದು 110 kV, 220 kV, 120 kV, ಆಮೇಲೆ 60 kV, ಇದು 88 kV ಕಿಲೋ ವ್ಯಾಟ್ಸ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ಆಪರೇಟರ್ಸ್ ಇದ್ದಾರೆ, ಅವರು ಕೂಡ ಕಾಂಟ್ರಾಕ್ಟ್ ಅಲ್ಲೇನೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಡಿಮ್ಯಾಂಡ್ ಮಾಡ್ತಾ ಇರೋದೇನಂದ್ರೆ, ಸರ್ಕಾರದ ಕರ್ನಾಟಕ ಸೇವಾ ನಿಯಮಾವಳಿಗಳು ಅಂತ ಏನಿದಾವೆ, KCSR ರೂಲ್ ಅಂತ ನಾವೇನ್ ಕರಿತೀವಿ, ಕರ್ನಾಟಕ ಸ್ಟೇಟ್ ಸರ್ವಿಸ್ ರೂಲ್ಸ್ ಅಂತ, ಆ ನಿಯಮಾವಳಿಗಳಲ್ಲಿ ಒಂದು ತಿದ್ದುಪಡಿಯನ್ನ ತನ್ನಿ. ತಿದ್ದುಪಡಿಯನ್ನ ತಂದು ಅನುಭವದ ಆಧಾರದ ಮೇಲೆ ಸೊ ಇವತ್ತು ಯಾರೆಲ್ಲ ಇದ್ದಾರೆ ಅವರನ್ನ ಒಂದು ಪರ್ಮನೆಂಟ್ ಮಾಡ್ಲಿಕ್ಕೆ ಸರ್ಕಾರ ಒಂದು ಸ್ಟೆಪ್ ತಗೊಳ್ಬೇಕು ಅಂತ ಹೇಳಿ ನಾವು ಕೇಳ್ತಾ ಇದೀವಿ. ಆದ್ರೆ ಅನ್ಫಾರ್ಚುನೇಟ್ ನಮ್ಮ ಕಾರ್ಮಿಕ ಇಲಾಖೆ ಏನ್ ಮಾಡಿದೆ ಅಂತ ಹೇಳಿದ್ರೆ, ಅವರನ್ನ ಪರ್ಮನೆಂಟ್ ಮಾಡುವ ಬದಲಿಗೆ ನಾವೊಂದು ಸೊಸೈಟಿ ಮಾಡೆಲ್ ಅನ್ನ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊಸೈಟಿ ಮಾಡೆಲ್ ಅಂತ ಹೇಳಿದ್ರೆ ಏನು, ಇದು ನೌಕರರೇ ಮಾಲೀಕರು, ಅಂದ್ರೆ ಅವರು ಸರ್ಕಾರ ಅನ್ನುವಂಥದ್ದಲ್ಲಿ ಇರಲ್ಲ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಾಗಿರ್ತಾರೆ, CS ಉಪಾಧ್ಯಕ್ಷರಾಗಿರ್ತಾರೆ, ಕಾರ್ಮಿಕ ಇಲಾಖೆಯಿಂದ ಇರೋರು ಕಾರ್ಯದರ್ಶಿಗಳಾಗಿರ್ತಾರೆ, ಇನ್ನು ಉಳಿದ ನೌಕರರು ಅದರಲ್ಲಿ ಸದಸ್ಯರಾಗಿರ್ತಾರೆ. ಅವ್ರು ಹೇಳೋದೇನಂದ್ರೆ, ಸರ್ಕಾರದಿಂದ ಬರುವಂತ ಎಲ್ಲ ಒಂದು ಏಜೆನ್ಸಿಗಳನ್ನ ಈ ಸೊಸೈಟಿ ಅನ್ನುವಂತ ಏಜೆನ್ಸಿಗೆ ನಾವು ತಗೊಳ್ತೇವೆ, ಅದ್ರ ಮುಖಾಂತರ ನಾವೆಲ್ಲ ಕೊಡ್ತೇವೆ ಅಂತ. ಸೊ ಈ ಬೀದರ್ ಮಾಡೆಲ್ ಅಂತಾನೆ ಅದಕ್ಕೆ ಕರೀತಾರೆ. ಈ ಬೀದರ್ ಮಾಡೆಲ್ ಏನಂತ ಹೇಳಿದ್ರೆ, ಈಗ ಯಾವುದೋ ಒಂದು ಇಲಾಖೆಯಲ್ಲಿ 50 ಜನ ಎಂಪ್ಲಾಯೀಸ್ ಇದ್ದಾರೆ ಅಂತ ಹೇಳಿದ್ರೆ, ಸರ್ಕಾರ ಅವರಿಗೆ ಕೊಡ್ತಕ್ಕಂತ ಹಣವನ್ನ ಏಜೆನ್ಸಿ, ನೇಮ್ ಆಫ್ ಏಜೆನ್ಸಿ ಕೊಡುವ ಬದಲಿಗೆ ನೇಮ್ ಆಫ್ ಸೊಸೈಟಿ ಕೊಡ್ತದೆ. ಆ ಸೊಸೈಟಿಯಲ್ಲಿ ಹಣವನ್ನ ಸ್ವೀಕರಿಸಿ ಅವರು ಇವರಿಗೆ ಕೊಡ್ಬೇಕಾಗಿರೋ ಸಂಬಳ ಕೊಡ್ತಾರೆ, ESI PF ಕೊಡ್ತಾರೆ, ಅಷ್ಟೇನೆ ವ್ಯತ್ಯಾಸ ಆಯ್ತಾ. ಮತ್ತೇನು ಇಲ್ಲ. ಸಪೋಸ್ ಈ 50 ಜನ ನೌಕರನ್ನ ಕೆಲಸದಿಂದ ತೆಗೆದಾಕಿದ್ರೆ ಅಲ್ಲಿ ಸೊಸೈಟಿ ಯಾವುದೇ ವಾದ ಮಾಡಲ್ಲ, ಅಥವಾ ಯಾವುದೇ ಡಿಸ್ಪ್ಯೂಟ್ ಅನ್ನ ರೈಸ್ ಮಾಡಕ್ ಆಗಲ್ಲ, ಅಥವಾ ಒಬ್ಬ ಜಿಲ್ಲಾಧಿಕಾರಿಯ ವಿರುದ್ಧ ಈ 50 ಜನ ಏನು ಸಂಘ ಕಟ್ಟಿ ಹೋರಾಟನೂ ಕೂಡ ಮಾಡ್ಲಿಕ್ಕಾಗಲ್ಲ. ಈ ರೀತಿಯಲ್ಲಿ ಈ ಸೊಸೈಟಿ ಅನ್ನುವಂತ ಹೆಸರಿನ ಒಳಗಡೆ ಯಾರೆಲ್ಲ ಗುತ್ತಿಗೆ ಕಾರ್ಮಿಕರು ಅಥವಾ ಕಾಯಮೇತರ ನೌಕರಿದ್ದಾರೆ ಅವರನ್ನ ಸೊಸೈಟಿ ಅನ್ನುವಂತ ಸರಪಳಿ ಒಂದಿಗೆ ಬಂಧಿಸಲಾಗ್ತಾ ಇದೆ. ಅದಕ್ಕೆ ನಾವು ಹೇಳ್ತಾ ಇರೋದು, ಈ ಸೊಸೈಟಿ ಮಾದರಿ ಅವರಿಗೆ ಪರಿಹಾರ ಅಲ್ಲ. ಅವರನ್ನ ಕಾಯಂ ಮಾಡ್ಲಿಕ್ಕೆ ನಮ್ಮ ರಾಜ್ಯದಲ್ಲಿ ಹಲವು ತರದ ಏನು ಪ್ರಯೋಗಗಳಿದಾವೆ. ಸೊ ಆ ಎಲ್ಲಾ ಪ್ರಯೋಗಗಳಿಗಿಂತ KCSR ರೂಲ್ ಅನ್ನ ನೀವು ಬದಲಾವಣೆ ಮಾಡಬೇಕು ಅನ್ನುವಂಥದ್ದನ್ನ ನಾವು ಹೇಳ್ತಾ ಇದೀವಿ. ಆಮೇಲೆ ಎರಡನೇದು, ಇವತ್ತು ನಾವು ಇನ್ನೊಂದು ಕೇಳ್ತಾ ಇದೀವಿ ಏನಂತ, ಸರ್ಕಾರಿ ನೌಕರಿ ಹುದ್ದೆಗಳನ್ನ ತುಂಬುವಾಗ ಆಯಾ ಇಲಾಖೆಗಳಲ್ಲಿ ಈಗ ಆಲ್ರೆಡಿ ಯಾರು ಕಾಯಮೇತರ ನೌಕರಿದ್ದಾರೆ ಅವರ ಅನುಭವದ ಆಧಾರದ ಮೇಲೆ 50% ರಿಸರ್ವೇಶನ್ ಅನ್ನ ಈ ಕಾಂಟ್ರಾಕ್ಟ್ ವರ್ಕರ್ಸ್ ಅನ್ನೇ ನೀವು ಕಾಯಂ ಹುದ್ದೆಗಳಿಗೆ ತಗೊಳ್ಬೇಕು ಅಂತಕ್ಕಂತ ಡಿಮ್ಯಾಂಡ್ ಅನ್ನು ಕೂಡ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ಹೊಸದಾಗಿ ನೀವು ಅಪಾಯಿಂಟ್ ಮಾಡುವಾಗ ಅವರ ಅನುಭವಕ್ಕೂ ಈಗ ಆಲ್ರೆಡಿ ಅನುಭವದಲ್ಲಿ ಇರುವಂತವರಿಗೆ ನೀವು ಕೆಲಸಕ್ಕೆ ತಗೊಳ್ಳುವಾಗ ಕ್ವಾಲಿಟಿ ಆಫ್ ವರ್ಕ್ ನಿಮಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ, ಗುಣಮಟ್ಟದ ಕೆಲಸವನ್ನ ನೀವು ನಿರೀಕ್ಷೆ ಮಾಡಬಹುದು. ಆ ಸ್ಕಿಲ್ ಎಂಪ್ಲಾಯೀಸ್ ಈಗ ಆಲ್ರೆಡಿ ನಿಮ್ಮಲ್ಲಿ ಇದ್ದಾರೆ. ಹಾಗಾಗಿ ಈ 50% ರಿಸರ್ವೇಶನ್ ಅನ್ನ ಕೊಡಬೇಕು ಅಂತಕ್ಕಂತ ಮೂಲ ಬೇಡಿಕೆಯನ್ನ ನಾವು ಎತ್ತುತ್ತಾ ಇದೀವಿ. ಇವತ್ತು ಮಾನ್ಯ ಸುಪ್ರೀಂ ಕೋರ್ಟ್ ಹಲವು ತೀರ್ಪುಗಳನ್ನ ಕೊಟ್ಟಿದೆ. ಏನಂತ, ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ಕೊಡಬೇಕು ಅಂತ. ಇವತ್ತು ಈಕ್ವಲ್ ವರ್ಕ್ ಅಂತ ಹೇಳಿ ಮಾಡ್ತಾ ಇದ್ರು ಕೂಡ ಈಕ್ವಲ್ ವೇಜ್ ಅವ್ರಿಗೆ ಇಲ್ಲ, ಈಕ್ವಲ್ ವೇಜ್ ಅವ್ರಿಗಿಲ್ಲ.
ಸೊ ಬಹಳಷ್ಟು ಕಡಿಮೆ ಕೂಲಿ ಅವರಿಗೆ ಇದೆ. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ ಆ ಈಕ್ವಲ್ ವೇಜ್ ಅನ್ನ ಕೊಡಿ ಅಂತ. ಈಕ್ವಲ್ ವೇಜ್ ಕೊಡುವ ತನಕ ಇವತ್ತು ರಾಜ್ಯ ಸರ್ಕಾರನೇ ಒಂದು ಪರ್ಯಾಯವನ್ನ ಹುಟ್ಟಾಕಿದೆ. ಏನದು? 20ನೇ ತಾರೀಕು 12ನೇ ತಿಂಗಳು 2024 ಇಸ್ವಿ ಒಳಗಡೆ ವೇತನ ಆಯೋಗದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರೀಸ್, ಪ್ರಾಧಿಕಾರಿಗಳ ಅಧ್ಯಕ್ಷರ ಕಾರ್ಯದರ್ಶಿಗಳು ಮತ್ತು ಆ ಕಚೇರಿಗಳಲ್ಲಿ ಕೆಲಸ ಮಾಡುವಂತ ಬಿ ಇಂದ ಹಿಡಿದು ಡಿ ಗುಂಪಿನ ನೌಕರಿಗೆ, ಆಯ್ತಾ, ಅವ್ರಿಗೆಲ್ಲರಿಗೂ ಕೂಡ 69,000ದಿಂದ 27,000 ತನಕ ವೇತನವನ್ನ ನಿಗದಿ ಮಾಡಿ ಕೊಡ್ತಾ ಇದ್ದಾರೆ. ಅಂದ್ರೆ ಇದು ವೇತನ ಆಯೋಗದಲ್ಲಿ ಬಂದಿರುವಂತ ಶಿಫಾರಸ್ಸೆ. ಆದ್ರೆ ಈ ಶಿಫಾರಸ್ಸನ್ನ ಈ ಒಂದು ವಿಧಾನಸೌಧದ ಒಳಗಡೆ ಕೆಲವರಿಗೆ ಮಾತ್ರ ಕೊಡುವ ಬದಲಿಗೆ ಆಲ್ರೆಡಿ ಯಾರು ಈ ಸರ್ಕಾರದ ಗೌರವವನ್ನ ಕಾಪಾಡ್ಲಿಕ್ಕೆ, ಸರ್ಕಾರಿ ಕೆಲಸವನ್ನ ಮಾಡ್ಲಿಕ್ಕೆ ದಿನಕ್ಕೆ 12 ಗಂಟೆಗಳ ಕಾಲ ದುಡಿತಾ ಇರ್ತಕ್ಕಂತ ಈ ಗುತ್ತಿಗೆ ಕಾರ್ಮಿಕರಿಗೆ ನೀವು ಅದನ್ನ ವಿಸ್ತರಣೆ ಮಾಡಿ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಸೊ ಈ ವಿಸ್ತರಣೆ ಮಾಡಿದಾಗ ನಿಮಗೆ ಭಾರಿ ದೊಡ್ಡ ಪ್ರಮಾಣದ ಹಣಕಾಸಿನ ಬರ್ಡನ್ ಬರುವುದಿಲ್ಲ ಅನ್ನುವಂತ ಅಂಶಗಳನ್ನು ಕೂಡ ನಾವು ಇವತ್ತು ನೋಡ್ಬೇಕಾಗ್ತದೆ. ಸೊ ಹಾಗಾಗಿ ನಾನು ಈ ಮುಖಾಂತರ ಡಿಮ್ಯಾಂಡ್ ಮಾಡುವುದೇನು ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ಒಂದು ಆಡಳಿತ ಸುಧಾರಣೆಯಲ್ಲಿ ಕಾಯಂ ಕಾರ್ಮಿಕರಷ್ಟೇ ಕಷ್ಟ ಪಡ್ತಾ ಇರ್ತಕ್ಕಂತ, ದಿನಕ್ಕೆ 8 ಗಂಟೆ ಕೆಲಸ ಅಂತ ಹೇಳಿದ್ರು ಕೂಡ ಪ್ರತಿನಿತ್ಯ 10 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇರ್ತಕ್ಕಂತ ಈ ಕಾಯಂೇತರ ನೌಕರರನ್ನ ನೀವು ಏನು ಒಂದು ಸುಧಾರಣೆ ತರಲಿಕ್ಕೆ ಮತ್ತು ಅವರಿಗೆ ಸಿಗಬೇಕಾಗಂತ ಕೆಲವು ಹಕ್ಕುಗಳನ್ನಾದ್ರೂ ಕೂಡ ಈ ವೇತನ ಖಾತ್ರಿ ಮತ್ತು ಕೆಲಸದ ಭದ್ರತೆಯ ಖಾತ್ರಿಯನ್ನ ಒದಗಿಸಲಿಕ್ಕೆ ಬೇಕಾಗಿರುವಂತ ಒಂದು ನೀತಿಗಳನ್ನ ರೂಪಿಸಬೇಕು, ಸ್ಟೆಪ್ಸ್ ಅನ್ನ ತಗೊಳ್ಬೇಕು ಅಂತೇಳಿ ಒತ್ತಾಯ ಮಾಡಿ ಕರ್ನಾಟಕ ರಾಜ್ಯ ಕಾಯಂೇತರ ನೌಕರರ ಒಕ್ಕೂಟದ ನಾಯಕತ್ವದ ಒಳಗಡೆ ಫೆಬ್ರವರಿ 12ನೇ ತಾರೀಕು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಈ ಒಂದು ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ.